ಎಲ್ಲೋಗ್ತಾ ಇದೀವಿ? ಹೈದರಾಬಾದ್ಗೆ. ಮತ್ತೆ ಹೈದರಾಬಾದ್ ಸವಾಸ ಬೇಡ. ಇದೊಂದು ಟೆನ್ಷನ್ ನನಗೆ. ಬಟ್ ನಿಧಾನಕ್ಕೆ ಹೋಗೋಣ, ಹೆಲ್ಮೆಟ್ ಅಲ್ಲಿ ಹಾಕೊಂಡಿದ್ದೀವಲ್ವ. ಹೇಳಿದ್ದೆ ಒಂದ್ ಕಡೆ ಹೋಗ್ತಾ ಇದ್ದೀನಿ ಅಂತ, ಇವನ್ ಜೊತೆ ಬಂದ್ರೆ ನಾನು ಬಂದಿದ್ದೆ ಒಂದ್ ಕಡೆ. ಎಷ್ಟು ಸಗಲ ಕಾಣ್ತಿದೆ. ಸೇವ್ ವಾಟರ್, ಡ್ರಿಂಕ್ ಬೀರ್. What's up fam? Hi, so welcome back to my new vlog guys. So last vlog ನಮ್ಮ ಶಶಾಂಕ್ ಕಣ್ಣಂದು ಬರ್ಡೇದೇ ಇತ್ತು, ಮತ್ತೆ ಯಾವುದು ವ್ಲಾಗ್ ಮಾಡಿರಲಿಲ್ಲ. ಇವಾಗ ಎಲ್ಲೋಗ್ತಾ ಇದೀವಿ ಶಶಾಂಕ್? ಎಲ್ಲೋಗ್ತಾ ಇದೀವಿ? ಹೈದರಾಬಾದ್ಗೆ. ಮತ್ತೆ ಹೈದರಾಬಾದ್ ಸವಾಸ ಬೇಡ. ಅಲ್ಲಿ ನಾನು ಎಲ್ಲೋದ್ರೂ ಮಳೆ ಬರುತ್ತೆ, ಹೈದರಾಬಾದ್ ಸವಾಸ ಬೇಡ. ಸೊ ಎಲ್ಲೋಗ್ತಾ ತುಂಬ ದಿವಸ ಆಗಿತ್ತು. ಸ್ಯಾಮ್ ಸಮೀರ್ ಅಂಗಡಿಗೆ ಹೋಗೋಣ ಅಂತ ಅಲ್ವಾ? ಯಾವುದು? ಸ್ಯಾಮ್ ಫ್ಯಾಮ್ ಅಡ್ಡ ಅಲ್ವಾ? ಸ್ಯಾಮ್ ಫ್ಯಾಮ್ ಅಡ್ಡ. ಇವಾಗ ಯಾವ ಗಾಡೀಲಿ ಹೋಗ್ಬೇಕು ಅಂತ ಯೋಚಿಸ್ತಾ ಇದ್ವಿ. ಯಾವ ಗಾಡೀಲಿ ಹೋಗೋಣ? ಈ ಗಾಡೀಲಿ ಹೋಗೋಣವಾ, ಇಲ್ಲ ಈ ಗಾಡೀಲಿ ಹೋಗೋಣವಾ, ಇಲ್ಲ ಆ ಗಾಡೀಲಿ ಹೋಗೋಣವಾ? ಯಾವ ಗಾಡೀಲಿ? ಈ ಗಾಡೀಲಿ ಹೋಗೋಣ. ಈ ಗಾಡಿಲ್ಲ ಬೇಡ, ಆ ಗಾಡೀಲಿ ಹೋಗ್ಬೋದಿತ್ತು. ಸುಮ್ಮನೆ ಪೊಲೀಸವ್ರ ರಿಸ್ಕ್, ಎಕ್ಸಾಸ್ಟ್. ಪೊಲೀಸವ್ರ ರಿಸ್ಕ್ ಅಂತ ಅಲ್ಲ, ಕೂತ್ಕೊಳಗಲ್ಲ ಹಂಗೆ. ಹಂಗಂತೇನೋ? ರೇಡರ್ ಹೋಗೋಣ. ರೇಡರ್ ತಗೋ. ಇದು ತೊಗೊಂಬರ್ತೀನಿ ಬೀಗ. ಏನು ಗೈಸ್, ಜಿ ಟಿ ಇದ್ರು, ಜಿ ಟಿ ಬೇಡ ಅಂತ ಹೋಗೋದು. ನೀನು ಓಡಿಸ್ತೀನ ಗಾಡಿ? ಕ್ಯಾಚ್ ಹಿಡಿಯಕ್ಕೆ ಬರಲ್ವಲ್ಲೋ. ನೀನೇ ಗಾಡಿ ಓಡಿಸಪ್ಪ, ಹಿಂದೆ ಆರಾಮಾಗಿ ಕೂತ್ಕೊಂತೀವಿ. ಹೆಲ್ಮೆಟ್ ನೋಡಿ ಗೈಸ್, ಫುಲ್ಲು ಅವತ್ತು ಹೆಲ್ಮೆಟ್ ಸರ್ವಿಸಿಗೆ ಕೊಟ್ಬಿಟ್ಟು ಹಿಂಗೆ ಅಲ್ಲಾಡ್ಸ್ಕೊಂಡು ಬರ್ತಿದ್ದೆ. ಹೆಲ್ಮೆಟ್ ಬಿದೋಗ್ಬಿಡ್ತು. ಭಾಳ ಬೇಗ ಫುಲ್ ಕ್ರಾಚಸ್ ಆಗ್ಬಿಟ್ಟಿದೆ. ಹಾಂ ಹೋಣ, ಮ್ಯಾಪ್ ಹಾಕ್ಬೇಕು, ನಂಗೆ ಗೊತ್ತಿಲ್ಲ ಹೋಗೋದು. ನೀನು ನೋಡಿಲ್ಲಿ ಅಂಗಡಿ ಬೇರೆ ಕಡೆ ಮಾಡಿದ್ದಾರೆ, ಜಯನಗರ್ ಮೇಲೆ ಹೋಗ್ಬೇಕು. ಈ ಜಯನಗರ ಅಂತೀನಿ, ಸಾರಿ ಜಾಳಹಳ್ಳಿ. ಗೊತ್ತು ತಾನೆ ರೋಡು, ಜಾಳಹಳ್ಳಿ ತನಕ ಹೋಗೋಕ್ಕೆ? ಹಾಂ ಬಾ, ಬರುತ್ತಾ? ಬಾರೋ. ಸೊ ಲೆಟ್ಸ್ ಗೋ ಗೈಸ್, ಹೋಗೋಣ. ತುಂಬ ದಿವಸ ಆಯಿತು, ಹೋಗೋಣ. ಸೊ ಫೈನಲಿ ಜಿ ಟಿలో ಹೋಗ್ತಾ ಇದ್ದೀವಿ. ರೇಡರ್ ಕ್ಯಾನ್ಸಲ್ ಆಯಿತು. ಎದೋಣ ಶಶಾಂಕ್ ನಿನ್ನ ಅದು ಬೇಡ ಬೇಡ ಹೋಗೋಣ. ಇಲ್ಲ ಇಲ್ಲ, ಆರಾಮಾಗಿ ನಿಧಾನಕ್ಕೆ ಹೋಗೋಣ. ಬಟ್ ಏನಂದರೆ ಇದೊಂದು ಟೆನ್ಷನ್ ನನಗೆ. ಬಟ್ ನಿಧಾನಕ್ಕೆ ಹೋಗೋಣ, ಹೆಲ್ಮೆಟಲ್ಲಿ ಹಾಕೊಂಡಿದ್ದೀವಲ್ವ. ನಿಧಾನಕ್ಕಲ್ಲ, ಅದು ಕೂತ್ಕೊಳ್ಳೋಕ್ಕಾಗಲ್ಲ. ನೋಡಿ ಅಲ್ಲಿ ನೋಡ್ರಿ, ನಂದೇ ಲಾಗ್ ನಡೀತಾ ಇದೆ ಮನೇಲಿ. ಥರ ಮಜಾ ಇರುತ್ತೆ ಗೈಸ್. ಸೊ ಜಿ ಟಿలో ಹೋಗೋಣ ಬನ್ನಿ. ಓಯ್ ಶಶಾಂಕ್, ಏನಾ ಅದು ಬೀಗ ಕೊಡೋದು ರೇಡರ್ ಕ್ಯಾಚ್ ಹಿಡಿ. ನಾನು ಕ್ಯಾಚ್ ಹಿಡಿಯಕ್ಕೆ ಬರುತ್ತೆ ನೋಡ್ದಾ. ಸೊ ಇವಾಗ ಅಲ್ಲೇ ಹೋಗ್ತಿರೋದು ನೋಡಿ, ಅವ್ರದ್ದು ಹಳೆ ಅಂಗಡಿ ಅದು. ಹೊಸ ಅಂಗಡಿಗೆ ಹೋಗೋಣ. ಗೈಸ್, ನಾನು ನಿಮ್ಗೆ ಹೇಳಿದ್ದೆ ಒಂದು ಕಡೆ ಹೋಗ್ತಾ ಇದ್ದೀನಿ ಅಂತ, ಇವನ ಜೊತೆ ಬಂದರೆ ನಾನು ಬಂದಿದ್ದೆ ಒಂದು ಕಡೆ. ಇಲ್ಲಿ ನೋಡಿ ಗೈಸ್, ಗಾಡಿ ಇದು ಯಾರ್ದೋ ಬೇರೆಯವ್ರದ್ದು ನಮ್ಗೆ ಗೊತ್ತಿಲ್ಲ, ಇದು ನಂದು. 2 ಜಿ ಟಿ ಸಕ್ಕದಾಗಿ ಕಾಣ್ತಿದೆ. ಸೊ ಇವನೇನಂದ, ಅಷ್ಟು ಬೇಗ ಅಲ್ಲಿ ಹೋಗೋದು ಬೇಡ, ಒಂದು ಸ್ವಲ್ಪ ಓರಿಯನ್ ಮಾಲಲ್ಲಿ ಒಂದು ಸ್ವಲ್ಪ ಚಿಲ್ ಮಾಡ್ಕೊಂಡಾಗೆ ಆರಾಮಾಗಿ ಹೋಗೋಣ ಅಂತ ಹೇಳ್ದ. ಸೊ ಅದಕ್ಕೆ ಓರಿಯನ್ ಮಾಲಿಗೆ ಬಂದಿದ್ದೀವಿ. ಇವಾಗ ಏನು ಮಾಡ್ತಾ? ಓರಿಯನ್ ಮಾಲಿಗೆ ಬಂದಾಯಿತು. ಮತ್ತೆ ಚಿಲ್ ಮಾಡೋಣ. ಮತ್ತೆ ಹೇಳ್ದಲ್ಲ ಚಿಲ್ ಮಾಡೋಣ ಅಂತ. ಅದು ಗೊತ್ತು, ನೀನು ಓರಿಯನ್ ಮಾಲ್ಗೆ ಹೋಗೋಣ ಅಂತ ತುಂಬ ಸತಿ ಹೇಳ್ತಾ ಇದ್ದಲ್ಲ, ಅದಕ್ಕೆ. ಟೈಮ್ ಪಾಸ್ ಮಾಡೋಕ್ಕೆ. ಟೈಮ್ ಪಾಸ್ ಮಗ. ಹೆಲ್ಮೆಟು ನಂದು ಅಲ್ಲೇ ಇಲ್ಲ ಬಿಡ. ಹಾಂ ಹಾಂ ಹಾಂ. ಒಂದು ಲಾಕರ್ ತೊಗೊಂಡ್ಬಿಡೋಣ, ಲಾಕರ್ ಒಳಗಡೆ ಇಟ್ಬಿಡೋಣ ಕಣ. ಅಲ್ಲಿ ತೊಗೊಂಡೋಗೋದು ಬೇಡ, ಅದೊಂದು ಥರ ಆಗುತ್ತೆ ಅದು ತೊಗೊಂಡೋದು. ಎಲ್ಲರೂ ನಮಗೆ ನೋಡ್ತಾ ಇರ್ತಾರೆ. ಹೆಲ್ಮೆಟೆಲ್ಲ ತೊಗೊಂಡೋಗ್ತಾ ಇದ್ರೆ ಶಶಾಂಕ್, ಹಾಂ ಹೆಲ್ಮೆಟೆಲ್ಲ ಮಾಲ್ ಒಳಗಡೆ ಹಿಂಗೆಲ್ಲ ಹಿಂಗೆ ಎತ್ಕೊಂಡು ಹೋಗ್ತಾ ಇದ್ರೆ, ಇವನು ಯಾರಪ್ಪ ಇವನು ಹೆಲ್ಮೆಟೆಲ್ಲ ಹೊರಗಡೆ ತೊಗೊಂಬರ್ತಾವನಲ್ಲ ಅನ್ಕೊತಾರೆ. ಅದಕ್ಕೆ ಏನು ಮಾಡ್ಬೇಕು ಹೇಳು? ಹಾಂ ಏನು? ಲಾಕರ್ ತೊಗೊಬೇಕು, ಇಟ್ಕೊಂಬಾರೋ, ಅದೇ ಫ್ಯಾಷನ್ ಅನ್ನು. ಅಯ್ಯ ಅದು ತುಂಬ ನಾನು ತುಂಬ ಭಾರ ಇದೆ, ನಿಂದಾರು ತುಂಬ ಲೈಟ್ ವೆಯ್ಟ್ ಇದೆ, ನೀವೇ ಎತ್ಕೊಂಬರ್ಬೋದು ನಂದು. ಸೊ ಹೆಲ್ಮೆಟೆಲ್ಲ ಲಾಕರ್ ಒಳಗಡೆ ಹಾಕಾಯಿತು. ಸೊ ಅವತ್ತು ಬಂದಾಗ ನಿಮಗೆ ನೋಡಿರ್ಬೋದು ಆ ಲಾಗಲ್ಲಿ ಇಲ್ಲಿ ತೊಗೊಂಡಿದ್ವಿ, ಬಟ್ ಹಾಕೋಕ್ಕಾಗಿರಲಿಲ್ಲ, ಅದಕ್ಕೆ ದೊಡ್ಡದೇ ತೊಗೊಂಬಿಟ್ವಿ. ಸೊ ಹೋಗೋಣ ಬನ್ನಿ. ಇವಾಗ ಶಶಾಂಕ್ ಎಲ್ಲಿ ಹೋಗೋಣ ಇವಾಗ ಹೇಳಿ? ಲಾಕ್ ಮಾಡಿ. ಮಾಲ್ ಲೇಕ್ ಸೈಡ್ ಹತ್ರ ಬಂದಿದ್ವಿ. ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಸಕತ್ತಾಗಿ ಕಾಣ್ತಿದೆ ಇಲ್ಲಿಂದ ಅಲ್ವಾ? ಹಾಂ, ಯಾವಾಗಲೂ ಸಕತ್ತಾಗಿ ಕಾಣಿಸುತ್ತೆ ಅಲ್ವಾ? ಅದು ನಿಜ ಹೇಳ್ಬೇಕಂದ್ರೆ ನಾವು
ಬೆಂಗಳೂರಲ್ಲಿ ಯಾವ ಮನೆ ಟೆರೆಸಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ಬಿಲ್ಡಿಂಗ್ ಕಾಣುತ್ತೆ ಅಲ್ವಾ. ಬಟ್ ನಮ್ಮ ಮನೆಯಿಂದ ಕಾಣಿಸಲ್ಲ. ಇಲ್ಲ, ಇವ್ರಿಗೆ ಇಲ್ಲಿಂದಾನೇ ಕಾಣಿಸುತ್ತಲ್ಲ. ಫ್ಲಾಟ್ ತಗೊಂಡ್ರೆ ಸಖತ್ತಾಗಿರುತ್ತೆ, ವ್ಯೂ ಸಖತ್ತಾಗಿದೆ ಇಲ್ಲಿ. ಬಾ ಹಂಗೆ ಡೈಲಿ ಬಂದು ಕೋಟ್ ಹತ್ರ ಹೋಗೋಣ ಬಾ. ಏನು ಅಲ್ಲಿ ಝೂಮ್ ಹಾಕೋ ಯಾರೋ ಕಾಣಿಸ್ತಾರ ನೋಡು. ಎಲ್ಲಿ? ಅಲ್ಲಿ ಯಾರು ಕಾಣಿಸಲ್ಲ, ನೋಡೋಣ ಬೇಕಾದ್ರೆ. S23 ಅಲ್ಟ್ರಾ ಅಲ್ಲ ಬಾ. S23 ಅಲ್ಟ್ರಾ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ, ಸೀರಿಯಸ್ ಆಗಿ ಹೇಳ್ಬೇಕಾದ್ರೆ ಫುಲ್ ಬ್ಲರ್ ಆಗಿ ಬರುತ್ತೆ ಗೊತ್ತಾ. ಯಾರು ಹೇಳಿದ? ನಾನೇ ಹೇಳ್ತಿರೋದು, ನಿಜ ಹೇಳ್ತಾ ಇದ್ದೀನಿ. ನಾನು ಒಂದು 2 days ನಾನು ಯೂಸ್ ಮಾಡಿದ್ದೆ ಆ ಫೋನು. ಲೈಕ್ ತುಂಬ ಹಿಂಗೆ ಉದ್ದ ಇದೆ ಫೋನ್, ಅದು ಯೂಸ್ ಮಾಡೋಕ್ಕಾಗಲ್ಲ. ಅದು ಐಫೋನ್ ನಂಗೆ ತುಂಬ ಇಷ್ಟ ಆಯ್ತಪ್ಪ, ಕ್ಯಾಮ್ರಾ ಕ್ಲಾರಿಟಿ ಆಗಿರ್ಬೋದು. ಬಟ್ ಒಬ್ಬೊಬ್ರಿಗೆ ಐಫೋನ್ ಇಷ್ಟ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಸೊ ಬಾ ಫುಡ್ ಕೋರ್ಟ್ ಹತ್ರ ಹೋಗೋಣ ಬಾ, ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ಅಲ್ಲಿ ಹೊರಡಬೇಕು. ಮಾಲಿಗೆ ಬಂದು ಸುಮ್ಮನೆ ಕೂತ್ಕೊಂಡೋದೇನು ಅಂತ ಸುಮ್ಮನೆ ಕುಕ್ಕೀಸ್ ಅದು ತರ್ಸಿದ್ದೀವಿ ಸಬ್ವೆ ಅಂತ. ಅವತ್ತು ಹೈದ್ರಾಬಾದಲ್ಲಿ ಹೆಂಗಿತ್ತು ಶಶಾಂಕ್ ಇದು ಕುಕ್ಕೀಸ್ ಬಗ್ಗೆ? ಇದು ತಿಂದಂಗೆ ತಿಂದಿದ್ದೀವಿ. ಅಲ್ಲಿ ಹೈದ್ರಾಬಾದಲ್ಲಿ ಏನಾಯಿತು ಅಂತ ಸ್ಟೋರಿ ಕರೆಕ್ಟಾಗಿ ಹೇಳ್ತೀನಿ, ಅಲ್ಲಿ ಆ ವ್ಲಾಗಲ್ಲಿ ಹೇಳೋಕ್ಕಾಗಿಲ್ಲ. ಸೊ ಒಂದು ಸಬ್ವೆ ಅದು ಬರುತ್ತಲ್ಲ ಸಬ್ವೆ ಮತ್ತು 2 ಕುಕ್ಕೀಸ್ ತರಿಸಿದ್ವಿ. ಅದರಲ್ಲಿ ಸಬ್ವೆ ಒಂದು ಕುಕ್ಕೀಸ್ ಬಂದಿರಲಿಲ್ಲ. ಸೊ ನಾವೇನು ಮಾಡಿದ್ವಿ, ಆ ಕುಕ್ಕೀಸ್ ಬಂದಿರಲಿಲ್ವಲ್ಲ, ರಿಪೋರ್ಟ್ ಮಾಡಿದ್ವಿ ಸ್ವಿಗ್ಗಿ ಅವ್ರಿಗೆ, ಹಿಂಗೆ ಬಂದಿಲ್ಲ, ಆರ್ಡ್ರೇ ಬಂದಿಲ್ಲ, ನಾವು ಆರ್ಡ್ರ್ ಮಾಡಿದ್ದು ಅಂತ. ಸೊ ಅವ್ರು ಏನಿದ್ರು ಇನ್ನೊಂದು ಸತಿ ಕಳಿಸ್ತೀವಿ ಅಂತ ಹೇಳಿ. ಕುಕ್ಕೀಸ್ ಎಷ್ಟು ನಾವು ಆರ್ಡ್ರ್ ಮಾಡಿದ್ದು 2, ಎಷ್ಟು 6 ಬಂದಿದೆಯಾ? 6 ಕುಕ್ಕೀಸ್ ಬಂದಿದೆ, ಮತ್ತು ಇನ್ನೊಂದು ಸಬ್ಬೆ ಬಂದಿದೆ. ಆಗಿಲ್ಲ ಗೈಸೋದು. ಅದಕ್ಕೆ ಇವಾಗ ಇದು ನೋಡ್ಬಿಟ್ಟು ತಿನ್ನಕ್ಕಾಗಲ್ಲ ಅಂತಲೇ ನೋಡ್ತಾ ಇದ್ದೀವಿ. ಬಟ್ ಏನು ಮಾಡೋದು, ಸುಮ್ಮನೆ ಈಗ ಒಂದು ಜ್ಯೂಸ್ ಅದು ತೊಗೊಂಡಿದ್ವಿ, ಅಲ್ಲಿ ಹೋಗ್ಬಿಟ್ಟು ಇನ್ನೂ ತಿನ್ಬೇಕಲ್ವಾ, ಸುಮ್ಮನೆ ಹೊಟ್ಟೆ ಖಾಲಿ ಇರಲಿ ಅಂತ ಅಲ್ವಾ. ಹಾಂ, ನೀನು ಊಟ ಮಾಡ್ದೆ ಮನೇಲಿ? ಹ್ಞೂ. ಏನು ಮಾಡಿದೆ? ಮಾಡಿದ್ರ ತೆಗಿ, ಟೇಸ್ಟ್ ನೋಡಿ ಹೆಂಗಿದೆ. ಹಂಗೆ ಇರುತ್ತೆ, ಏನು ಸ್ಪೆಷಲ್ ಆಗಿರುತ್ತೆ. ಫುಲ್ ಬಿಸಿ ಆಗಿದೆಯಲ್ಲ, ಮೆಲ್ಟ್ ಆಗಿದೆಯಾ? ಏನಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಓರಿಯನ್ ಮಾಲಿಂದ. ಶಶಾಂಕ್ ಬರಬೇಕು ಅಂದಿದ್ದಲ್ಲ ಅವಾಗಲಿಂದ. ಏನು ಮಾಡಿದೆ ಓರಿಯನ್ ಮಾಲ್ಗೆ ಬಂದು? ಓರಿಯನ್ ಮಾಲಿಗೆ ಬಂದು ಕುಕ್ಕೀಸ್ ಒಂದು ತಿಂದೆ. ಹಾಂ, ನಾನು ಬರೀ ಟೈಮ್ ಪಾಸ್ ಮಾಡ್ಬೇಕಂತ ಅಷ್ಟೇ. ಸೊ ಅದೇ ಟೈಮ್ ಪಾಸ್ ಎಲ್ಲ ಮಾಡಾಯ್ತು. ಇವಾಗ ಹೊರಡೋಣ, ಮತ್ತೆ ಹುಷಾರಾಗಿ ಹೋಗೋಣ, ಹೋಗ್ಬಿಟ್ಟು ಹಂಗೆ ಬೇಗ ಬರೋಣ. ಓರಿಯನ್ ಮಾಲ್ಗೆ ಬಂದರೆ ಒಂಥರ ಬೇಜಾರಾಗುತ್ಕೋಣ ಇವಾಗ ನನಗೆ, ಯಾಕೋ ಗೊತ್ತಿಲ್ಲ. ಇವಾಗ ಹೊರಡ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಮತ್ತೆ ಗಾಡೀಲಿ ಹೋಗುವಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ಏನು ಮಾಡ್ತಿದ್ಯಾ? ಅವ್ರು ಹೇಳಿದ್ರು ವ್ಲಾಗ್ ಮಾಡೋ ಗಾಡೀಲಿ ಅಂತ. ಅವ್ರು ಹೇಳಿಲ್ಲ, ಫಸ್ಟ್ ನಾನು ಹಂಗೆ ಮಾಡ್ತಿದ್ದೆ. ಹೋಗುವಾಗಲ್ಲ ಯಾಕೆ, ಸುಮ್ಮನೆ ರೀಚ್ ಆದಮೇಲೆ ಮಾಡೋಣ. ಈಗ ಕೀಯಲ್ಲಿ ಗಾಡಿದು ನೋಡಿ, ಸೇಮ್ GT, ಬಟ್ ಇದು ಫುಲ್ ಸ್ಟಾಕ್. ಶೋರೂಮ್ ಸ್ಟಾಕ್. ಎಕ್ಸ್ಚೇಂಜ್ ಮಾಡ್ಕೋ. ಎಕ್ಸ್ಚೇಂಜ್ ಯಾಕೆ, ಹೋಗೋ, ನನ್ನ ಗಾಡಿನೇ ಚೆನ್ನಾಗಿದೆ. ಎಸ್, ಹೋಗೋಣ, ಕೂತ್ಕೋ ಬಾ. ಅವು ಕೊಡೋ, ಆರಾಮಾಗಿ ಓಡಿಸ್ತೀನಿ. ಹೆಲ್ಮೆಟ್ ಕೊಡೋ ಗೈಸಿ, ಹೆಲ್ಮೆಟ್ ಹಾಕೊಂಡ್ರೆ ಉಸಿರೇ ಆಡೋಕ್ಕಾಗಲ್ಲ. ನಂಗೆ ಉಸಿರಾಡೋಕ್ಕಾಗಲ್ಲ. ಆಮೇಲೆ ನೀನು ಹಾಕೋ, ನೀನು ಹೆಂಗಿರೋ. ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿ ಹೋದ್ಮೇಲೆ ಸಿಗೋಣ. ಅದೇ ನಾವು ಸ್ಯಾಮ್ಸಂಗ್ ಅಡ್ಡಾಗಿ ಹೋಗಿದ್ವಿ, ಸ್ಯಾಮ್ಸಂಗ್ ಇರೋ ಅಂಗಡಿಗೆ. ನಮ್ಮದೇನೋ ಬ್ಯಾಡ್ ಲಕ್ಕು, ಅಂಗಡಿ ಕ್ಲೋಸ್ ಆಗಿತ್ತು. ಸೊ ಅದಕ್ಕೆ ಫುಲ್ ಚೇಂಜ್ ಇವತ್ತು. ಎಲ್ಲಿ ಬಂದಿದ್ದೀವಿ ಅಂದರೆ, ನಾನು ಎಲ್ಲಿ ಬರಬೇಕು ಅಂತಲೇ ನಾನು ಇದು ಮಾಡ್ತೀವಿ. ಸುಮ್ಮನೆ ಜಟ್ಲಾಗಿಗೆ ಬಂದುಬಿಟ್ಟಿದ್ದೀನಿ ನಾನು ಶಶಾಂಕ್. ಏನು ಅನಿಸ್ತಿದ್ಯೋ ನಮ್ಮ ಪ್ಲ್ಯಾನ್ ಬಂದ್ಬಿಟ್ಟಿದ್ದೀವಲ್ಲ, ಎಲ್ಲಿಂದಾನೇ ಎಲ್ಲಿಗೆ ಬಂದ್ಬಿಟ್ಟಿದ್ದೀವಿ. ಅದು ಪ್ಲ್ಯಾನ್ ನೋಡಿ ನಮ್ದು ಹೆಂಗಾಗ್ಬಿಟ್ಟಿದೆ. ಹೆವಿ ಅಂದರೆ ಹೆವಿ ಟ್ರಾಫಿಕ್ ಗೈಸ್. ನಮ್ಮ ಫುಲ್ ಬೆನ್ನೆಲ್ಲ ನೋವ್ತಾ ಇದೆ, ಹೆವಿ ನೋವ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. GT ಗಾಡಿ ಟ್ರಾಫಿಕ್ ಜಾಮ್ ಇದು ಓಡ್ಸೋಕ್ಕೆ ಆಗಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ರೈಡರ್ ತೊಗೊಂಬಂದಿದ್ರೆ ಬೆಸ್ಟ್ ಇರ್ತಿತ್ತು. ಶಶಾಂಕ್ ರೈಡರ್ ತೊಗೊಂಬಂದಿದ್ರೆ ಚೆನ್ನಾಗಿರ್ತಿತ್ತಲ್ಲ. ಅದೇ ಹೇಳಿದ್ದು ನಾನು, ರೈಡರ್ ತೊಗೊಂಬರ್ಬೇಕಿತ್ತು ಅಂತ. ಸುಮ್ಮನೆ GT ಬಂದ್ವಿ. ಹೆವಿ ಅಂದರೆ ಹೆವಿ ರಿಸ್ಕ್ ಗೈಸ್ ಟ್ರಾಫಿಕ್ ಜಾಮಲ್ಲಿ. ಸೊ ಇಲ್ಲೇನೇನು ಆರ್ಡ್ರ್ ಮಾಡಿದ್ದೀವಿ, ತಿನ್ಬಿಟ್ಟು ಹಂಗೆ ಮನೆಗೆ ಹೊರಡೋಣ. ಸೊ ನಮ್ಮದು ಪ್ಲ್ಯಾನ್ ಒಂದು ಕರೆಕ್ಟಾಗಿರಲ್ಲ. ಕರೆಕ್ಟಾಗಿ ನಮ್ಮದು ಪ್ಲ್ಯಾನ್ ಮಾಡಿದ್ದು ಎಲ್ಲೆಲ್ಲೋ ಫಸ್ಟು ಅದೆಲ್ಲೋ ನಾಗವಾರನ. ಹಾಂ, ಎಲ್ಲದು ಫಸ್ಟ್ ಅದು ಯಾವುದೋ ಬ್ರಿಡ್ಜು ಕೆಫೆ, ಯಾವ ಕೆಫೆನೋ ಅದು, ಫ್ಲೈ ಬ್ರಿಡ್ಜು ಏನೋ ಅದು, ಫ್ಲೈ ಡಿನ್ನರು. ಹಾಂ, ಅದು ಅಲ್ಲಿ ಹೋಗೋಣ ಅಂತ ಇದ್ವಿ, ಅಲ್ಲಿ ಕ್ಯಾನ್ಸಲ್ ಆಯಿತು. ಇಲ್ಲಿ ಹೋಗೋಣ ಅಂತ ಇದ್ವಿ, ಇಲ್ಲಿ ಶಾಪ್ ಕ್ಲೋಸ್ ಆಯಿತು, ಇಲ್ಲಿ ಬಂದಿದ್ದೀವಿ ಫೈನಲ್. ಸೊ ಇದೇನಾಗುತ್ತೆ ನೋಡ್ಬಿಟ್ಟು ಹಂಗೆ ಹೊರಡೋಣ ಹಂಗೆ ಮನೆಗೆ. ಸೊ ಆರ್ಡ್ರೆಲ್ಲ ಬಂದಿದೆ, ಇನ್ನೂ ಬರೋದಿದೆಯಲ್ಲ. ಸೊ ಗೈಸ್ ಎಲ್ಲ ತಿಂದಾದ್ಮೇಲೆ ಸಿಗೋಣ. ಆರ್ಡ್ರ್ ಮಾಡಿದೆಲ್ಲ ಬಂದಿದೆ. ಟೇಸ್ಟ್ ಒಂದು ಸೂಪರ್ ಚೆನ್ನಾಗಿದೆಯಲ್ಲ ಶಶಾಂಕ್? ಚೆನ್ನಾಗಿದೆ, ಹಾಂ, ಸಕ್ಕತ್ತಾಗಿದೆ. ಫುಲ್ ಇಲ್ಲೇ ಊಟ ಮಾಡ್ಕೊಂಡು ಹಂಗೆ ಮನೆಗೆ ಹೋಗ್ಬೇಕು ಇವಾಗ. ಸೊ ನೋಡಿ ಗೈಸ್, ಇಲ್ಲಿ ಸೇವ್ ವಾಟರ್, ಡ್ರಿಂಕ್ ಬೀರ್. ಏನು ಮಾಡ್ತೀಯಾ? ಸೂಪರ್. ಸೊ ಇವಾಗ ಹಾರ್ಟ್ ಅಟ್ಯಾಕ್ ಆಗೋ ಸಮಯ. ಬಿಲ್ ಬಂದಿದೆ. ಎಷ್ಟಾಗಿರ್ಬೋದು ಶಶಾಂಕ್? ಅಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೆಯಾ? 3000ನ? ಅವತ್ತು ಏನೂ ತಿಂದಿಲ್ಲ ಕಣೋ.
ನೋಡೋಣ ಗೈಸ್, ರೇಟೆಲ್ಲ ಹೇಳಕ್ಕೆ ಹೋಗಲ್ಲ, ನೋಡೋಣ ಇದು ಎಷ್ಟಾಗಿರ್ಬೋದು ಅಂತ. ತಿಂದೆಲ್ಲ ಆಯ್ತು. ಇವಾಗ ಫೋಟೋ ಶೂಟ್ ಮಾಡ್ಸೋಣ ಅಂತ ಅಲ್ಲಿ. ಸೊ ನಮ್ಮ ಕ್ಯಾಮ್ರಾಮನ್ ಅಲ್ಲೇ ಇದ್ದಾರೆ. ಸೊ ಅವ್ರು ಫೋಟೋ ತೆಗಿತಾರಂತೆ, ನೋಡೋಣ ಹೆಂಗೆ ತೆಗಿತಾರಂತ. ಇಲ್ಗೋ ಹೆಲ್ಮೆಟ್ ಅಲ್ಲೇ ಇರಲಿ ಏನೋ. ಸೊ ಶಶಾಂಕ್ ಫೋಟೋ ಶೂಟ್ ಹೆಂಗೆ ಬರುತ್ತೆ ಹೇಳು, DSLR ಅಲ್ಲಿ ಮಾಡ್ಸೋಣ. ಐಫೋನಲ್ಲೇ ಚೆನ್ನಾಗಿ ಬರ್ತಿದ್ದು, ಬಟ್ ನನಗೆ ನೈಟ್ ಟೈಮ್ ಅಷ್ಟು ಚೆನ್ನಾಗಿ ಬರೋಲ್ಲ ಕ್ಲಾರಿಟಿ ಐಫೋನಲ್ಲಿ. ಸೊ ನೋಡೋಣ, ಕ್ಯಾಮ್ರಾದಲ್ಲಿ ಫೋಟೋ ತಗೊಳ್ಳೋಣ. ಫೋಟೋ ಶೂಟ್ ಮಾಡ್ಸೋಣ ಕಲಿಪೆ. ಫೋಟೋ ಶೂಟ್ ಎಲ್ಲ ಆಯಿತು. ಫೋಟೋಸ್ ಎಲ್ಲ ಸೂಪರಾಗಿ ಬಂದಿದೆ. ಅವರು ನೈಟ್ 12 o'clock ಕಳಿಸ್ತೀನಿ ಅಂದಿದ್ದಾರೆ. ಸರಿ ಆಯಿತು ಅಂತ ಹೇಳಿದೆ. ಶಶಾಂಕ್ ನಿಂದು ಫೋಟೋ ಶೂಟ್ ಮಾಡಬೇಕಾ? ಹೋಗಿ ನಿಂತು ಬಾರ ಫೋಟೋ ಇಲ್ಲ ನೋಡು, ಎಲ್ಲಿಂದ ಬರ್ತಾ ಇದೆ ಹೇಳಿ. ನೋಡ ಇಲ್ಲಿಂದ ವ್ಯೂಸ್ ಸಾಕಾಗೈತಲ್ಲ. ಸೊ ಅದೇ ಶಶಾಂಕ್ ಒಂದೆರಡು ಫೋಟೋ ಶೂಟ್ ಮಾಡಿಸ್ಕೊಂಡು ಹಂಗೆ ಹೋಗೋಣ, ಟೈಮ್ ಆಗಿಬಿಟ್ಟಿದೆ. ನಾವು ಪ್ಲ್ಯಾನ್ ಹಾಕಿದ್ದೆ ಇನ್ನೊಂದು, ಆಗಿದ್ದೆ ಒಂದು ಅಲ್ವಾ ಅಪ್ಪ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸೊ ಪ್ಲೀಸ್ ಹಂಗೆ ಸಪೋರ್ಟ್ ಮಾಡ್ತಾಯಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ಕಂಟೆಂಟ್ ಚೆನ್ನಾಗಿರುತ್ತೆ, ಹಂಗೆ ತೊಗೊಂಬರ್ತಾ ಇರ್ತೀನಿ. ಸೊ ಹಂಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ನೀವು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಸಿ ಯು ಗೈಸ್, ಬಾಯ್ ಬಾಯ್.